ಒಳ್ಳೆಯ ಕಾರ್ಯಕ್ರಮ. ಸಮಾಜಕ್ಕೆ ಇತಿಹಾಸವನ್ನು ತಿಳಿಸುವಂಥದ್ದು. ಯಾಕಂದರೆ ಇವತ್ತು ನಾವೇನು ಮಾಡ್ತಾ ಇದ್ದೇವೆ, ಇತಿಹಾಸ ಏನಾದರೂ ಗೊತ್ತಿಲ್ಲದೆ ವರ್ತಮಾನದ ಬಗ್ಗೆ ಬಂದಿದೆ. ಇತಿಹಾಸ ವರ್ತಮಾನ ಏನು ಅಂತ ತಿಳ್ಕೊಂಡ್ರೆ ಭವಿಷ್ಯದ ಬಗ್ಗೆ ನಮಗೆ ಆಲೋಚನೆ ಇಲ್ಲ. ಯಾರು ಹೇಳಿದ್ರೆ ನಾವು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಬೇರೆಯವರು ಹೇಳಿದ್ದನ್ನು ಕೇಳಿ ನಾವು ತೀರ್ಮಾನವನ್ನು ತೆಗೆದುಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ರತ್ನಾಕರ್ ಅವರು ಹೇಳಿದಾಗೆ ತಾವು ತಮ್ಮ ಕೃತಿಯಲ್ಲಿ ಪ್ರತಿಯೊಂದು ಘಟನೆಗಳಿಗೆ ಆಧಾರ ಏನು ಅನ್ನೋದ್ರ ಬಗ್ಗೆ ಕೊಡ್ತೀವಿ. ಮೂಲ ಲೇಖಕರು ಯಾರು, ಅವರ ಬಗ್ಗೆ ಯಾವ ವಯಸ್ಸಿನಲ್ಲಿ ಎಲ್ಲವನ್ನು ಕೊಟ್ಟಿದ್ದರಿಂದ ಅದನ್ನ ಪುನಃ ನೀವು ಪರಿಶೀಲನೆ ಮಾಡಲಿಕ್ಕೂ ಸಾಧ್ಯ ಇದೆ. ಆ ಪುಸ್ತಕವನ್ನು ನೋಡಲಿಕ್ಕೆ ಕೊಟ್ಕೊಂಡೋಗಿ ನಾವು ಇದು ಸರಿ ಅನ್ನುವಂಥದ್ದು. ಇವತ್ತು ಹಾಗಿಲ್ಲ. ಇವತ್ತು ಸತ್ಯವನ್ನು ಹೇಳಿದ್ದನ್ನು ನಂಬೋದು ಕಮ್ಮಿಯಾಗಿ ಸುಳ್ಳನ್ನು ಹೇಳಿದ್ದನ್ನು ನಂಬೋದು ಜಾಸ್ತಿ ಆಗುತ್ತೆ. ಅದರಿಂದಾಗಿ ಗೊಂದಲ. ನಮ್ಮಲ್ಲಿ ಗೊಂದಲ ಯಾಕಂತೇಳಿದ್ರೆ ನಾವು ಓದುವುದೇ ಇಲ್ಲ. ಅದಕ್ಕೆ ನಾನು ಒಂದು ಕಡೆಯಲ್ಲಿ ಒಂದು ಮಾತನಾಡಿದೆ, 20ಕ್ಕೆ ಓದೋದು ನಿಂತಿದ್ರೆ 70ರಾಗ ಆಗ್ತೇವೆ ನಾವು. 70ರಲ್ಲೂ ಓದ್ತಾ ಇದ್ರೆ ನಾವು 20ರಾಗಿರ್ತೇವೆ ಅನ್ನೋ ಮಾತನ್ನ ನಾನೊಂದು ಕಾರ್ಯಕ್ರಮದಲ್ಲಿ ಹೇಳಿದೆ. ಮೊದಲಿಗೆ ಸ್ಟೂಡೆಂಟ್ಸ್ ಹೇಳಿದೆ, ನಾವು ಓದ್ತಾ ಇದ್ದರೆ ಇತಿಹಾಸ ಏನಂತೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ವರ್ತಮಾನದಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ತದೆ. ಭವಿಷ್ಯದ ಬಗ್ಗೆಯೂ ಖಂಡಿತ ನಾವು ಯೋಚನೆಯನ್ನು ಮಾಡ್ತೀವಿ, ಏನಾಗಬೇಕು ಅನ್ನೋದ್ರ ಬಗ್ಗೆ. ರತ್ನಾಕರ್ ಅವರು ಎಜುಕೇಟೆಡ್ ಅಂತ ಒಂದು ಶಬ್ದವನ್ನು ಉಪಯೋಗ, ನಾನು ನವೀನ್ ಅವರನ್ನು ಕರೆದಿದೆ ಲಿಟ್ರೇಟ್ ಅಂತ ಹೇಳಿದೆ. ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಎಜುಕೇಟೆಡ್ ಅಂಡ್ ಲಿಟ್ರೇಟ್ ಅಂತ ಹೇಳಿದೆ. ಆಲ್ ಲಿಟ್ರೇಟ್ ನೀಡ್ ನಾಟ್ ಬಿ ಎಜುಕೇಟೆಡ್ ಅಂಡ್ ಆಲ್ ಎಜುಕೇಟೆಡ್ ನೀಡ್ ನಾಟ್ ಬಿ ಲಿಟ್ರೇಟ್. ಈ ಒಂದು ವ್ಯತ್ಯಾಸವನ್ನು ಕಂಡಾಗ ಮಾತ್ರ ನಮಗೆ ಇವತ್ತಿನ ಸಮಸ್ಯೆಗಳಿಗೆ ಸ್ವಲ್ಪ ಆದರೂ ಉತ್ತರ ಸಿಗ್ತದೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿಗೆ ಹೋಲಿಸಿ ಸ್ವಲ್ಪ ಈ ಒಂದು ಕೃತಿಯನ್ನು ಇದರಲ್ಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಬರೆದಿದೆ. ಹಿಂದಿನ ಅರಸರ ಬಗ್ಗೆ ಬರೆದಿದೆ. ಚೌಟರು, ಅಜಿಲರು, ಬಂದರು ಎಲ್ಲರ ಬಗ್ಗೆ ಬರೆದಾಗ ನಾನು ಕೊನೆ ಪಕ್ಷ ಅವರ ಕುಟುಂಬಸ್ಥರು ಯಾರಿದ್ದಾರೆ, ಅವರ ಆಡಳಿತದಲ್ಲಿದ್ದವರು, ಸುತ್ತಮುತ್ತ ಇದ್ದವರು ಯಾರಿದ್ದಾರೆ, ಅವರಿಗಾದ್ರೂ ಸ್ವಲ್ಪ ಇತಿಹಾಸದ ಬಗ್ಗೆ ಮಾಹಿತಿ ಇರ್ಬೋದು ಅಂತ ನನ್ನ ಭಾವನೆ. ಒಂದು ವೇಳೆ ಅಂಥದ್ದು ಇದ್ದಿದ್ರೆ ಮತ್ತೆ ಈ ಭಾಗದಲ್ಲಿ ಯಾವುದೇ ಒಂದು ದೇವಸ್ಥಾನ ಕಡಿದುವುದ ಬಗ್ಗೆ ಯಾವುದೋ ಘಟನೆಗಳ ಬಗ್ಗೆ ನಿಮ್ಮ ಪುಸ್ತಕದಲ್ಲಿ ಇಲ್ಲ. ಅವರು ಹೇಳುವುದಿಲ್ಲ ಆ ದೇವಸ್ಥಾನವನ್ನೇ ಕೆಡಿದಿದ್ದಾರೆ, ಈ ದೇವಸ್ಥಾನವನ್ನೇ ಕೆಡಿದಿದ್ದಾರೆ ಅನ್ನೋದಿದ್ದಾರೆ. ಶೃಂಗೇರಿ ಮಠಕ್ಕೆ ತೊಂದರೆ ಆದಾಗ ಟಿಪ್ಪು ಸುಲ್ತಾನ್ ಸ್ವತಃ ಸಹಾಯವನ್ನ ಮಾಡಿದ್ದೀನಿ. ಆದರೆ ಕೊಡಗಿನ ಬಗ್ಗೆ ಕೆಲವು ಸಲ ಕೆಲವು ವಿಷಯಗಳನ್ನ ಬರೆದಿದ್ದಾರೆ, ಹಿಂದೆ ಹೇಳಿದ್ದಾರೆ, ಬರದಲ್ಲಿ ಸರಿಪಡಿಸಿದ್ದಾರೆ. ಗಜೆಟಿಯರ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ಬಂಟ್ವಾಳದಲ್ಲಿ ಏನು ತೊಂದರೆ ಆಯಿತು ಬ್ರಾಹ್ಮಣರಿಗೆ, ಆಗ ಟಿಪ್ಪು ಸುಲ್ತಾನೇ ಹೋರಾಟವನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಅವರೊಟ್ಟಿಗೆ ಹೋದವರು ಕೆಲವರು ಕೊಡವರು ಇರ್ತಾರೆ, ಸೈನಿಕರು. ಕೊಡವ ಸೈನಿಕರು ಆಗ ಇಸ್ಲಾಂ ಧರ್ಮಕ್ಕೆ ಹೋಗಿರ್ತಾರೆ. ಆದರೆ ಈ ವಾಪಸ್ ಹೋಗಿ ಅವ್ರು ಪುನಃ ಪರಿವರ್ತನೆ ಆಗ್ಬೇಕಂತ ಹೇಳಿದ್ರೆ ಕೊಡವನಲ್ಲಿ ಬಿಡುವುದಿಲ್ಲ. ಆದರೆ ಇವತ್ತಿಗೂ ಅವರ ಸಂಸ್ಕೃತಿ, ಅವರ ಕಲ್ಚರ್ ಎಲ್ಲವೂ ಕೊಡವರದ್ದೇ ಇದೆ. ಮುಸ್ಲ್ಮಾನರಾದರೂ ಸಹ ಅವರ ಮನೆಯ ಕಾರ್ಯಕ್ರಮಗಳೆಲ್ಲ, ಮದುವೆ ಆಗಲಿ ಬೇರೆ ಕಾರ್ಯಕ್ರಮಗಳಾಗಲಿ ಇವತ್ತಿಗೂ ಬದಲಾವಣೆ ಆಗಲಿ ಕೊಡವರದ್ದೇ ಇದೆ. ಆದರೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಕೊನೆಗೆ ನಮ್ಮ ಹಿಂದುಳಿದ ಆಯೋಗಕ್ಕೆ ಬಂದಿದ್ರು. ಕೊನೆ ಪಕ್ಷ ನಮ್ಮನ್ನು ಮುಸ್ಲ್ಮಾನರ ಪಟ್ಟಿಗೆ ಅವರು ಸೇರಿಸಿ ಇದು ಪರಿಸ್ಥಿತಿ. ಅವರಿಗೆ ಅತ್ಲಾಗೆ ಕೊಡವರು ಸೇರಿಸೋದಿಲ್ಲ, ಇತ್ಲಾಗೆ ಮುಸಲ್ಮಾನರು ಸೇರಿಸೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆ ಗಜೆಟಿಯಲ್ಲಿ ಕ್ಲಿಯರ್ ಆಗಿದೆ. ಆದರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ಕೆಲವೊಂದು ಕಡೆ ನಾವು ಊರಿಗೌಡ ನಂಜೇಗೌಡ ಬಗ್ಗೆ ನೀವು ಪ್ರಸ್ತಾಪ ಮಾಡಿ, ಆ ಊರಿಗೌಡ ನಂಜೇಗೌಡ ಅನ್ನುವಂಥದ್ದು ಯಾರು ಕೇಳೇ ಇಲ್ಲ ಇವತ್ತಿನವರೆಗೆ. ನಾವು ಕೇಳಿಲ್ಲ. ಆದರೆ ಮೊನ್ನೆ ಯಾವುದೋ ಘಟನೆಯಲ್ಲಿ ಅದರ ಹೆಸರನ್ನು ಹೇಳಿದ್ರು, ಅದು ಸುಳ್ಳು ಅಂತ ತೀರ್ಮಾನಕ್ಕೆ ಬಂತು. ಆದರೆ ಯಾವ ಮಟ್ಟಕ್ಕೆ ಹೋಗ್ತಾರೆ, ಜನರ ಮನಸ್ಸನ್ನು ಪರಿವರ್ತನೆ ಮಾಡ್ಲಿಕ್ಕೆ ಒಂದು ವೇಳೆ ನಂಬಿ ಬಿಟ್ಟಿದ್ರೆ, ಅಂದ್ರೆ ಒಂದು ಸಮುದಾಯವರೊಟ್ಟಿಗೆ ಬರ್ತಾ ಇತ್ತು ಅನ್ನುವಂಥ ಭಾವನೆಯಿಂದ
ಶಕ್ತಿ ಎಷ್ಟಿತ್ತು ಅಂತ ಅದನ್ನ ಈಗ 39 ವರ್ಷದಲ್ಲಿ ಇಷ್ಟನ್ನ ಮಾಡಿದ್ರು ಅಂತ ಎಣಿಸುವಾಗ ಸಾಧಾರಣವಾಗಿ ಒಬ್ಬ ವ್ಯಕ್ತಿ, ಒಬ್ಬ ರಾಜನಿಗೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಆಲೋಚನೆಯನ್ನು ಮಾಡ್ಲಿಕ್ಕೆ ಸಾಧ್ಯ. ಆದರೆ ಎಲ್ಲಿಯೂ ಇತಿಹಾಸ ಪುಸ್ತಕದಲ್ಲಿ ತೊಂದರೆ ಕೊಟ್ಟದ್ದು ಬಂದಿಲ್ಲ. ಆದರೆ ಆ ಬರದಲ್ಲಿ ಕೆಲವು ವ್ಯತ್ಯಾಸಗಳಾಗಿದೆ ಬಿಟ್ರೆ ನಿಜವಾಗಿ ಯಾವುದೇ ದೇವಸ್ಥಾನಕ್ಕಾಗಲಿ ಯಾವ ಜಾತಿ ಧರ್ಮಕ್ಕಾಗಲಿ ಅವರು ಜಾತಿಗಾಗಲಿ ತೊಂದರೆಯನ್ನು ಕೊಟ್ಟೋದಿಲ್ಲ. ಆದರೆ ಒಂದು ಕಡೆಯಲ್ಲಿ ನಿಮ್ಮ ಇದು ಮಾಹಿತಿಯಲ್ಲಿ ಕೊಡ್ತೀರಿ, ಈ ಚೌಟರು ಅಜಿಲರು ಅಂಗರರು ಹೋಗೋದಾಗ ಅವರನ್ನು ಹೋಗಿ ಮುಂದೆ ಬಾಗಿಲಲ್ಲೇ ರಿಸೀವ್ ಮಾಡಿಕೊಳ್ಳುವಂತ ಪದ್ಧತಿ ಇಲ್ಲ. ಅವರೇನು ಗೌರವಕ್ಕೆ ಕೊರತೆಯನ್ನು ಮಾಡಲೇ ಇಲ್ಲ. ಯಾರಿಗೂ ಸಂಪೂರ್ಣ ಗೌರವವನ್ನು ಕೊಟ್ಟು ಅವರನ್ನ ಸ್ವಾಗತವನ್ನು ಮಾಡಿ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನನಗೆ ಸಿಕ್ಕಿದ ಗೌರವ ಎಲ್ರಿಗೂ ಸಿಗ್ಬೇಕನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅನ್ನೋ ಭಾವನೆ ಅಂತ ಇತ್ತು. ಅದನ್ನ ನಾವು ಇವತ್ತು ಕಲಿಬೇಕಾದಂಥದ್ದು. ನಾವು ಇನ್ನೊಬ್ಬರಿಗೆ, ನಮಗೆ ಸಿಕ್ಕಿದ ಗೌರವ ಇನ್ನೊಬ್ಬರಿಗೆ ಸಿಗ್ಬೇಕು. ನಾನು ಕೆಲವೊಮ್ಮೆ ಹೇಳ್ತೇನೆ, ಧರ್ಮ ಅಂತ ಹೇಳಿದ್ರೆ ನಾನು ನಿಮ್ಗೇನಾದರೂ ಕೆಲಸವನ್ನು ಮಾಡಿಕೊಟ್ರೆ ಅದು ನನ್ನ ಧರ್ಮ. ಅದನ್ನ ಜಾತಿಗೆ ಬೇರೆದಕ್ಕೆ ಹೋಲಿಸಬೇಡಿ. ಅದು ನನ್ನ ಕರ್ತವ್ಯ, ಅದು ನನ್ನ ಧರ್ಮ ಅಂತ ಭಾವನೆ ಬಿಟ್ರೆ ಬೇರೆ ಯಾವುದನ್ನು ಅದಕ್ಕೆ ಹೋಲಿಸಬಾರದು. ಎಲ್ಲಿಯಾದರೂ ತಪ್ಪುಗಳಾಗಿದ್ದಾಗ ಅದನ್ನು ತಿದ್ದುವಂಥದ್ದು ಕೆಲಸ ಟಿಪ್ಪು ಸುಲ್ತಾನ್ ಸ್ವತಃ ಮಾಡಿದಂಥದ್ದು ಘಟನೆಗಳನ್ನ ನೀವು ಎಲ್ಲವನ್ನೂ ಓದಬೇಕಾಗಿಲ್ಲ. ಯಾಕಂದ್ರೆ ಸುನಿಜಿಯವರ ಆಯ್ದ ಭಾಗಗಳನ್ನ ಯಾವ ಪುಸ್ತಕದಲ್ಲಿ ಕೊಟ್ಟಿದೆ. ಅದರಿಂದ ಸಂಪೂರ್ಣವಾಗಿ ಓದ್ಲಿಕ್ಕೆ ಆಗದೆ ಇದ್ರು ಸಹ ಈ ಒಂದು ಕೃತಿಯನ್ನು ಓದಿದ ಕೇವಲ ಓದೋದು ಮಾತ್ರ ಅಲ್ಲ, ನಾವು ಸಹ ನಮ್ಮ ಸ್ನೇಹಿತರು ಬಂಧುಗಳ ಹತ್ರ ಕೂತ್ಕೊಂಡು ಚರ್ಚೆಯನ್ನು ಮಾಡುವಂಥದ್ದು ಶುರು ಮಾಡಿದರೆ ಸಮಾಜದಲ್ಲಿ ಅವ್ರು ಯಾವ ರೀತಿಯಲ್ಲಿ ವಿರುದ್ಧವಾಗಿ ಮಾಹಿತಿಯನ್ನು ಕೊಡ್ತಾರೆ, ಆಗಲ್ಲ ಹೀಗೆ ಅಂತ ಚರ್ಚೆ ಮಾಡುವಂಥದ್ದು. ಯಾಕಂದ್ರೆ ಕೆಲವರು ಹೇಳ್ತಾರೆ, ನಾನು ಯಾಕೆ ಮಾತಾಡಿ ಬಯಸೋದಿಲ್ಲ. ನೀವು ಮಾತಾಡ್ಲಿಕ್ಕೆ ಶುರು ಮಾಡದೇ ಇದ್ರೆ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತದೆ ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರು ಇದರ ಬಗ್ಗೆ ಚರ್ಚೆಯನ್ನು ಮಾಡಬೇಕು, ಓದಬೇಕು, ಅದರ ಬಗ್ಗೆ ಮಾಹಿತಿಯನ್ನು ತಿಳಿಯುವಂತ ಕೆಲಸವನ್ನು ಮಾಡದೇ ಇದ್ರೆ ಖಂಡಿತವಾಗಿ ಮುಂದೆ ನಮ್ಮ ಮಧ್ಯದಲ್ಲಿ ಪ್ರಾಯಶಃ ನಾಳೆ ಒಂದು ದಿವಸ ನಾವು ಏನೇನು ಗೊತ್ತಿದ್ದೇವೆ, ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂತ ಪರಿಸ್ಥಿತಿ ಉಂಟಾಗ್ತದೆ. ಅದನ್ನ ಹೋಗ್ಲಾಡಿಸ್ಲಿಕ್ಕೆ ನಾವೆಲ್ಲರೂ ಇದನ್ನ ಓದುವಂಥದ್ದು, ಚರ್ಚೆಯನ್ನು ಮಾಡುವಂಥದ್ದು ಮಾಡಬೇಕಾಗ್ತದೆ ಅಂತ ಹೇಳ್ತಾ, ಈಗ ಮಂಗಳೂರಿನಲ್ಲಿ ಒಂದು ವ್ಯಾಪಾರ ಕೇಂದ್ರ ಆಗಿತ್ತು, ಅದರೊಟ್ಟಿಗೆ ಬಾರ್ಕೂರು ಆಗಿತ್ತು ಅನ್ನೋದನ್ನ ನೀವು ತಿಳಿಸ್ತೀರಿ. ಮಂಗಳೂರು ಮಾತ್ರ ಅಲ್ಲ, ಅದನ್ನ ನಾವು ಕೇಳಿತ್ತು. ಬಾರ್ಕೂರಿಗೆ ಈ ದೋಣಿಯಲ್ಲಿ ಅಕ್ಕಿ ವ್ಯಾಪಾರಕ್ಕೆಲ್ಲ ಬರ್ತಾ ಇದ್ರು ಅನ್ನೋಂಥದ್ದನ್ನ, ಅಲ್ಲಿ ಬದಿಯಲ್ಲಿ ಒಂದು ಮಸೀದಿಯೂ ಇದೆ, ಅಲ್ಲಿ ಒಂದು ಮುಸಲ್ಮಾನರ ಮನೆ ಇದೆ. ಅದೇ ಅವರೊಟ್ಟಿಗೆ ವ್ಯವಹಾರ ಎಲ್ಲರದ್ದು ಇದೆ. ಅದೇ ಯಾರು ವ್ಯವಹಾರ, ನಾನು ಕೆಲವರ ಹತ್ರ ಕೇಳಿದ್ದುಂಟು, ನಿಮ್ಮ ಹೋಟೆಲ್ಗೆ ಬಂದ್ರೆ ಅವ್ರಿಗೆ ಚಾ ಕಾಫಿ ಕೊಡೋದಿಲ್ಲ, ಕೊಡ್ತೇವೆ. ಅವರ ಹೋಟೆಲ್ಗೆ ನೀವು ಹೋಗೋದಿಲ್ಲ, ಹೋಗ್ತೇವೆ. ಅವರ ಹಬ್ಬ ದಿನಗಳಲ್ಲಿ ಊಟವನ್ನು ಮಾಡಿ ಬರ್ತೇವೆ. ಆದರೆ ಉಳಿದ ವಿಷಯಕ್ಕೆ ಯಾಕೆ ಕೇವಲ ರಾಜಕಾರಣಕ್ಕಾಗಿ ಇದು ಮಾಡುವಂಥದ್ದು ಅನ್ನೋ ಅಭಿಪ್ರಾಯ ಕೊಟ್ಟಾಗ ನೋವಾಗ್ತದೆ. ಇದು ರತ್ನಾಕರ್ ಅವರು ಕೆಲವು ವಿಷಯಗಳನ್ನ ಹೇಳಿದರು. ನಾನು ವಿಧಾನಸಭೆಯ ಬಹಳ ದೊಡ್ಡ ಲೈಬ್ರರಿ ಹೋದಾಗ ಒಂದು ದಿವಸ ಕೇಳಿದೆ, ಇಲ್ಲಿ ಯಾರ್ಯಾರು ಬರ್ತಾರೆ ಅಂತ ಕೇಳಿದೆ. ಸೆಕ್ರೆಟರಿ ಇಬ್ಬರ ಹೆಸರು ಹೇಳಿದ್ರು, ಒಂದು ಗಿಮ್ಮನ ರತ್ನಾಕರ್, ಒಂದು ರಮೇಶ್ ಕುಮಾರ್ ಅವ್ರ ಹೆಸರು ಹೇಳಿದ್ರು. ಇಬ್ಬರ ಹೆಸರು ಹೇಳಿದ್ರು, ಅವರಿಬ್ಬರು ಬರ್ತಾರೆ ಇಲ್ಲಿ ಓದ್ಲಿಕ್ಕೆ ಸರ್ ಅಂತ ಮಾತನ್ನು ಹೇಳಿದ್ರು. ನನಗೆ ಖುಷಿ ಆಯ್ತು, ಎರಡಾದ್ರೂ 3 ಜನ ಆಯ್ತಲ್ಲ. ವಿಧಾನ ಬೇಕಾದ್ರೆ ಇವೆಲ್ಲವೂ ಆ ಗಜೆಟಿಯರನ್ನು ಓದ್ಬೇಕು. ನಾವು ಇಂದಿನ ಗಜೆಟಿಯರನ್ನು ಓದಿದಾಗ ಅದರಲ್ಲಿ ಸಂಪೂರ್ಣ ಇತಿಹಾಸ ಸಿಗ್ತದೆ. ರಾಜ್ಯದ ಯಾವ ಭಾಗದಲ್ಲಿ ಯಾವ ರೀತಿಯಲ್ಲಿ ಆಡಳಿತ ಇತ್ತು, ಯಾರ್ಯಾರ ಆಡಳಿತದಲ್ಲಿ ಏನೇನು ಆಗ್ತಾ ಇತ್ತು, ಇದರ ಬಗ್ಗೆ ಮಾಹಿತಿ ಇದೆ. ಅದರೊಟ್ಟಿಗೆ ನೀವು ಅದನ್ನ ಸ್ವಲ್ಪ ಮುಟ್ಟಿದ್ರಿಂದ ಸ್ವಲ್ಪ ಮುಂದುವರಿಸಿ ನಾನು ಹೇಳ್ತೇನೆ. ಮೊನ್ನೆ ಮಾಡಿದ ತಿದ್ದುಪಡಿ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನು ತಂದದರ ಬಗ್ಗೆ, ಅದು ಈಗಾಗಲೇ ಬಂದಾಗಿದೆ. 106ನೇ ಅಮೆಂಡ್ಮೆಂಟ್ ನಲ್ಲಿ ತಂದಾಗಿದೆ. ಮಹಿಳೆಯರಿಗೆ
ಸಮಾಜದಲ್ಲಿ ಏನನ್ನ ಮಾಡ್ತಾರೆ, ಸಮಾಜದ ಅಭಿಪ್ರಾಯವನ್ನು ಹಾಳು ಮಾಡಲಿಕ್ಕೆ ಇವರೆಲ್ಲ ವಿರೋಧ ಇದ್ದಾರೆ ಅಂತ ತೋರಿಸ್ಲಿಕ್ಕೆ ಮಾತ್ರ ಬಿಲ್ ತಂದದ್ದು ಬಿಟ್ರೆ, ಅದರ ಡಿಲಿಮಿಟೇಷನ್ ಅಂತಂದದ್ದು ಬಿಟ್ರೆ, ಇಲ್ಲದಿದ್ರೆ ಈ ಬಿಲ್ಲಿನ ಅಗತ್ಯವೇ ಇರಲಿಲ್ಲ. ಅದು ನೀವು ಹೇಳಿದಾಗೆ ಚುನಾವಣೆ ಮಧ್ಯದಲ್ಲಿ ಇದನ್ನು ತರುವಂತಾಗುತ್ತೆ. ಯಾಕಂದ್ರೆ ದಕ್ಷಿಣ ಭಾಗಕ್ಕೂ ಉತ್ತರ ಭಾಗಕ್ಕೂ ಒಂದು ಭೇದವನ್ನು ತರುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲದೆ ಇದ್ರೆ ಇದನ್ನು ಮಾಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಒಂದು ಸಂಖ್ಯೆಯನ್ನು ನೋಡಬೇಕು. ಒಂದು ವೇಳೆ 850 ಆದರೆ ಇಡೀ ದಕ್ಷಿಣ ಭಾಗದಲ್ಲಿ ಎಷ್ಟು ಸಂಸದರು ಇರ್ತಾ ಇದ್ರು, ಅದು ಕೇವಲ UPಯಲ್ಲಿ ಇರ್ತಾ ಇದ್ರು. ಒಂದು ಕೇವಲ UPಯಲ್ಲಿ ಆದಾಗ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ನಮ್ಮ ಸಂಸದರೆಲ್ಲ ಹೋಗಿ ಕೂತಿದ್ರಲ್ಲ, ಓಟ್ ಹಾಕಿದ್ರಲ್ಲ, ಅದಕ್ಕೆ ಕೈ ಎತ್ತಿದ್ರಲ್ಲ, ಅವರು ಇದ್ರ ಬಗ್ಗೆ ಆಲೋಚನೆಯನ್ನು ಮಾಡಲಿಲ್ಲ. ಅವ್ರು ಸಹ ಇದನ್ನ ಆಲೋಚನೆಯನ್ನು ಮಾಡಬೇಕಿತ್ತು. ಒಂದು ವೇಳೆ ನಾಳೆ ಸಂಪೂರ್ಣ ನಮ್ಮ ಅಧಿಕಾರವನ್ನು ಅವರ ಕೈಯಲ್ಲಿ ಕೊಟ್ಟಾಗ ಸಂಪೂರ್ಣ ಬದಲಾವಣೆ. ಈಗ ಒಂದು ಆದಾಯ, ನಮ್ದು ರೆವಿನ್ಯೂ ರಿಸಿಪ್ಟ್ ಅಂತ ಆದಾಯ ನೀಡ್ತೇವೆ, ಅದು ಪೂರ್ತಿ ದಕ್ಷಿಣ ಭಾಗದಲ್ಲಿ ಜಾಸ್ತಿ, ನಮಗೆ ಕೂಡ ಸಿಕ್ಕುವಂಥದ್ದು ಕಮ್ಮಿ. ಅದು ಪೂರ್ವ ಖರ್ಚಾಗುವುದು ಉತ್ತರ ಭಾಗದಲ್ಲಿ. ಇವೆಲ್ಲವನ್ನ ನೋಡಿ ನಮ್ಮ ಸಂಸದರು ಕೊನೆ ಪಕ್ಷ ಬೇರೆ ಯಾವುದಕ್ಕೂ ಮಾತಾಡ್ತಿದ್ರು ಹೋಗ್ಲಿ, ಇದಕ್ಕಾದ್ರೂ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತ. ನಮ್ಮಲ್ಲಿ ಮಾತಾಡುವುದವರು ಒಬ್ರು ಅವರನ್ನು ಅದಕ್ಕೆ ಬೆಂಬಲವನ್ನು ಕೊಟ್ಟು ಮಾತಾಡಿದರೆ ಬಿಟ್ರೆ ಅದರಲ್ಲಿ ತಪ್ಪುಗಳೇನಂತದನ್ನು ಹೇಳಲಿಲ್ಲ. ಇವೆಲ್ಲವನ್ನು ವಿಮರ್ಶೆಯನ್ನೇ ಮಾಡಲಿಲ್ಲ ಅವರು. ನಾವು ಸಂಸದರಾಗಿದ್ದಾಗ ವಿಮರ್ಶೆಯನ್ನು ಮಾಡಬೇಕು. ಸರಿ ತಪ್ಪುಗಳ ಬಗ್ಗೆ ವಿಮರ್ಶೆಯನ್ನು ಮಾಡಿ ಹೇಳದೇ ಇದ್ರೆ ನಾಳೆ ಏನಾದರೂ ದಕ್ಷಿಣ ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಇದರಿಂದ ಅನ್ಯಾಯ ಆದರೆ ನೀವೆಲ್ಲರೂ ಜವಾಬ್ದಾರಿ ಆಗ್ತೀರಿ ಅನ್ನೋ ಮಾತನ್ನು ನಾವು ಹೇಳಬೇಕಾಗ್ತದೆ ಈ ವೇದಿಕೆಯಿಂದ. ಅದಕ್ಕೋಸ್ಕರ ತಾವು ಇದರ ಬಗ್ಗೆ ಸ್ವಲ್ಪ ಮೊನ್ನೆಯ ಬಿಲ್ಲೇನಿದೆ ಅದರ ಬಗ್ಗೆ ಸ್ವಲ್ಪ ಪತ್ರಿಕೆಯಲ್ಲಿ ಸಂಪೂರ್ಣ ಕೊಡುವುದಿಲ್ಲ, ಸುದ್ದಿ ಮಾಧ್ಯಮದಲ್ಲಿ ಎಲ್ಲೋ ಅಂತ ಹೇಳಿದ್ರೆ ಕೆಲವು ಅರ್ಧ ಸತ್ಯ, ಕೆಲವು ಏನು ಸತ್ಯ ಹೇಳುವುದೇ ಇಲ್ಲ. ಆದರೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡದೇ ಇದ್ದರೆ ಜನಾಭಿಪ್ರಾಯ ಹಾಳಾಗ್ತದೆ ಅನ್ನುವಂಥದ್ರ ಬಗ್ಗೆ ಇದನ್ನು ಸ್ವಲ್ಪ ಎತ್ತಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಜನರಿಗೆ ಮುಖ್ಯವಾಗಿ ಚರ್ಚೆಯಲ್ಲಿ ಅದು ಶುರುವಾಗಲಿ. ಯಾಕೆ ಈ ಬಿಲ್ಲನ್ನು ತಂದರು ಅನ್ನುವಂಥದ್ದು, ಅದು ಚುನಾವಣೆ ಮಧ್ಯದಲ್ಲಿ 2 ದಿವಸಗಳ ಅಧಿವೇಶನವನ್ನು ಕರೆದು ಅಲ್ಲಿ ಚುನಾವಣೆ ಆಗುವಂತ ರಾಜ್ಯಗಳಲ್ಲಿ ಆ ಮತದಾರರಿಗೆ ಸ್ವಲ್ಪ ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಒಂದು ವೇಳೆ ಒಂದು ಮಾಡುವುದಾಗಿದ್ರೆ 2010ರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದ್ರು. ಅದನ್ನೇ ಮುಂದುವರಿಸಬಹುದಿತ್ತು. 2023ರಲ್ಲಿ ಪಾಸ್ ಆಗಿದೆ, ಅದನ್ನೇ ತರಬಹುದಿತ್ತು. ಪುನಃ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರು. ಇಷ್ಟನ್ನ ಹೇಳ್ತಾ ನಾವೆಲ್ಲ ಕೇವಲ ನಮಗೆ ಕೊಟ್ಟಂತ ಸುದ್ದಿಯಲ್ಲ, ಪುಸ್ತಕವನ್ನು ಓದಿ ಅಲ್ಲಿದ್ದ ಮಾಹಿತಿಯನ್ನು ಸಂಗ್ರಹವನ್ನು ಮಾಡಿ ನವೀನ್ ಸೂರಂಜಿಯವರು ಒಂದು ಜಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಸಣ್ಣದಾಗಿ ಎಲ್ಲರಿಗೂ ಓದುವಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ದಯವಿಟ್ಟು ಪ್ರತಿಯೊಂದು ಪೇಜನ್ನು ಅವರಿಗೆ ಕೇರಳದಲ್ಲಿ ಮಹಿಳೆಯರಿಗೆ ಎಷ್ಟು ಗೌರವವನ್ನು ಕೊಡುವಂತ ವ್ಯವಸ್ಥೆಯನ್ನು ತಂದಿದ್ದಾರೆ, ಟಿಪ್ಪು ಸುಲ್ತಾನ್ ಇವೆಲ್ಲವನ್ನು ಕೊಟ್ಟಿದ್ದಾರೆ. ಮಲಬಾರ್ನಲ್ಲಿ ಏನು ನಡೆದು ಇವೆಲ್ಲವನ್ನು ಕೊಟ್ಟದ್ರಿಂದ ನಾವು ಅವ್ರ ಜನರಿಗೆ ಎಷ್ಟು ಗೌರವವನ್ನು ಕೊಟ್ಟಿದ್ದರು. ದೇವಸ್ಥಾನದ ರಕ್ಷಣೆಗೆ ಏನೆಲ್ಲ ಕೆಲಸ ಆಗಿದೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ತಗೊಂಡು ಚರ್ಚೆಯನ್ನು ಕೇವಲ ನಮ್ಮ ಮಧ್ಯದಲ್ಲಿ ಅಲ್ಲ, ಊರಿನಲ್ಲಿ ಎಲ್ಲರ ಚರ್ಚೆ ಆಗಲಿ ಅಂತ ಹೇಳ್ತೀವಿ. ಒಂದು ಅವಕಾಶ ಕೊಟ್ಟದಕ್ಕಾಗಿ ರಾಮಕೃಷ್ಣ ಬನ್ನಿರಾಜ್ ಅವರಿಗೆ ನಾನು ಒಂದು ಪ್ರಾಯಶಃ ಇದು ಸಣ್ಣ ಸಣ್ಣ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಚರ್ಚೆ